ಹಾಯ್ ಹಲೋ ಟುಡೇ ಸ್ಪೆಷಲ್ ಎಗ್ ಆಮ್ಲೆಟ್ ಕರಿ. ಬೇಕಾಗಿರುವ ಸಾಮಗ್ರಿಗಳು: ಟೊಮೆಟೊ 2 ಆನಿಯನ್, ನೆನೆಸಿದ ಗೋಡಂಬಿ, ಬೆಳ್ಳುಳ್ಳಿ 2 ಮೆಣಸಿನ್ಕಾಯಿ, ಶುಂಠಿ ಒಣಮೆಣಸಿನ್ಕಾಯಿ 5ರಿಂದ 6 ನೆನೆ ಹಾಕಿದ್ದು, ಕೊತ್ತಂಬರಿ ಸೊಪ್ಪು 6ರಿಂದ 7 ಮೊಟ್ಟೆ. ಮೊದಲಿಗೆ ಒಂದು ಜಾರ್ಗೆ ಕಟ್ ಮಾಡಿದ ಈರುಳ್ಳಿಯನ್ನು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ನೀರು ಹಾಕದೆ ರುಬ್ಬಿಕೊಳ್ಳಿ. ತರಿಯಾಗಿರಲಿ. ಮತ್ತು 2 ಟೊಮೆಟೊವನ್ನು ಹಚ್ಚಿ ಜಾರ್ಗೆ ಹಾಕಿ ಅದಕ್ಕೆ ನೆನೆಸಿದ ಒಣಮೆಣಸಿನ್ಕಾಯಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಮತ್ತು ಅದೇ ಜಾರಿಗೆ ನೆನೆಸಿದ ಗೋಡಂಬಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಗೋಡಂಬಿ ಇಲ್ಲದೆ ಇದ್ದರೆ ಕೊಬ್ಬರಿನೂ ಹಾಕಬಹುದು. ಇದು ಮತ್ತು ಚಿಕ್ಕದಾಗಿ ಹಚ್ಚಿಕೊಳ್ಳಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿಯನ್ನು ಉದ್ದವಾಗಿ ಹಚ್ಚಿಕೊಳ್ಳಿ. ಎಲ್ಲವನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಮಾಡುವಾಗ ಕನ್ಫ್ಯೂಸ್ ಆಗೋದಿಲ್ಲ. ನಂತರ ಒಂದು ಬೌಲಿಗೆ ಒಡೆದು ಮೊಟ್ಟೆಯನ್ನು ಹಾಕಿಕೊಳ್ಳಿ. ಅದಕ್ಕೆ 2 ಜಜ್ಜಿದ ಒಣಮೆಣಸಿನ್ಕಾಯಿ, ಉಪ್ಪು, ಅರಿಶಿನ ಹಾಕಿ. ಈ ಆಮ್ಲೆಟ್ ಗ್ರೇವಿ 6ರಿಂದ 7 ಜನಕ್ಕೆ ಆಗುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಪಕ್ಕಕ್ಕಿಡಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್, ಧನಿಯಾ ಪುಡಿ, ಗರಂ ಮಸಾಲೆ ಎಲ್ಲವನ್ನು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ನಂತರ ಒಂದು ದಪ್ಪಗಿರುವ ತವಾದಲ್ಲಿ ಬೆಣ್ಣೆ ಹಾಕಿ ಅದಕ್ಕೆ ಎಣ್ಣೆನೂ ಸ್ವಲ್ಪ ಹಾಕಿ, ತುಪ್ಪನೂ ಹಾಕಬಹುದು. ನಂತರ ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ, ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಸಣ್ಣ ಉರಿಯಲ್ಲೇ ಇರಲಿ. ನಂತರ ಅದಕ್ಕೆ ರುಬ್ಬಿದ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರೋವರೆಗೂ, ಹಸಿ ವಾಸನೆ ಹೋಗುವವರೆಗೂ ಹಾಕಿ ಹುರಿಯಿರಿ. ಅದಕ್ಕೆ ಟೊಮೆಟೊ ಪೇಸ್ಟ್ ಹಾಕಿ ಇದನ್ನು ಸಹ ಹಸಿ ವಾಸನೆ ಹೋಗುವವರೆಗೂ ಹುರಿದು ಅದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಕ್ಯಾಪ್ ಮುಚ್ಚಿ 5 ನಿಮಿಷಗಳ ಕಾಲ ಫ್ರೈ ಮಾಡಿ. ಮತ್ತು ಅದಕ್ಕೆ 2 ಲೋಟ ನೀರು ಹಾಕಿ. ನೀರು ಹಾಕಿರೋದು ಸ್ಕಿಪ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. 5 ನಿಮಿಷಗಳ ಕುದಿದ ನಂತರ ಗೋಡಂಬಿಯ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಹೇಗಿದೆ ಅಲ್ವಾ, ಕಲರು ತುಂಬ ಚೆನ್ನಾಗಿದೆ ಅಲ್ಲ. ಇದನ್ನು 5 ನಿಮಿಷಗಳ ಕಾಲ ಕುದಿಯಲು ಬಿಟ್ಟು ನಂತರ ಒಂದು ತವನ ಇಟ್ಟು ಅದರ ಮೇಲೆ ಆಮ್ಲೆಟ್ ಹಾಕಿ, ಅಂದರೆ ಬೇಕಿದ್ದಲ್ಲಿ 1 ಸ್ಪೂನ್ ಆಯಿಲ್ ಸಹ ಹಾಕಬಹುದು. ಅದನ್ನು ಉದ್ದವಾಗಿ ಫೋಲ್ಡ್ ಮಾಡಿಕೊಳ್ಳಿ. ಈ ಥರ ಮಾಡಿ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಎಲ್ಲ ಆಮ್ಲೆಟ್ಗಳನ್ನು ಇದೇ ಥರನೇ ಮಾಡಿಕೊಳ್ಳಿ. ನಂತರ ಚೌಕಾಕಾರದಲ್ಲಿ ಕಟ್ ಮಾಡಿಕೊಳ್ಳಿ. ಮೀಡಿಯಮ್ ಸೈಜು. ಈ ಆಮ್ಲೆಟ್ ಹಾಗೇನೂ ಸಹ ತಿನ್ಬೋದು. ಈ ಥರ ಎಷ್ಟು ಚೆನ್ನಾಗಿದೆಯಲ್ಲ. ಇದನ್ನು ಕುದಿಯುತ್ತಿರುವ ಗ್ರೇವಿಯಲ್ಲಿ ಹಾಕಿದ ನಂತರ ಕಲಿಸಿ 5 ನಿಮಿಷಗಳ ಕಾಲ ಕುದಿಯಲು ಬಿಡಿ. ಇದನ್ನು ಒಂದು ಬೌಲಿಗೆ ಹಾಕಿ
ಆಹಾ ಹೇಗಿದೆಯಲ್ಲ ನೋಡೋಕ್ಕೂ ಸಹ ಚೆನ್ನಾಗಿದೆ, ತಿನ್ನಲು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿತ್ತಂದರೆ ಮತ್ತೆ ಮತ್ತೆ ಟ್ರೈ ಮಾಡಿ. ಚಪಾತಿ, ನಾನ್, ಬಾಟರ್ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿ